ರಾಜೀವ್ ಗಾಂಧಿಯವರ ಹತ್ಯೆ ಆಗುತ್ತೆ. ಅವತ್ತು ನಾನು ಅಲ್ಲೇ ಇದ್ದೀನಿ. ನೈಟ್ 11 ಗಂಟೆಗೆ ನನಗೆ ಗೊತ್ತಾಗುತ್ತೆ. 2 ವೀಲರ್ ಇತ್ತು ನನ್ನ ಹತ್ರ ಆವಾಗ. ಆ 2 ವೀಲರಲ್ಲಿ ಏನು ಮಾಡ್ತೀನಿ, ಚೆನ್ನೈ ರೌಂಡ್ ಹಾಕಬೇಕು ಅಂತ ಹೋಗ್ತೀವಿ. ಅಲ್ಲಲ್ಲಿ ಗಲಾಟೆಗಳು ಅದು ಇದು ನಡೀತಾ ಇದೆ. ಇನ್ನೊಬ್ಬ ನನ್ನ ಜೊತೆ ಕಮಲ್ನಾಥನ್ ಅಂತ ಒಬ್ಬ ಇದ್ದ, ಡೈರೆಕ್ಷನ್ ಸ್ಟೂಡೆಂಟ್, ಅವನ್ನ ಜೊತೆಲಿ ಕುಣಿಸ್ಕೊಂಡು ಕರ್ಕೊಂಡೆಲ್ಲ ಹೋಗ್ತೀನಿ. ಅದಾದಮೇಲೆ 2 ಗಂಟೆಗೆ 2:45 ಏನೋ ಆಗಿತ್ತು. GH ಹಾಸ್ಪಿಟಲ್, ಜನರಲ್ ಹಾಸ್ಪಿಟಲ್ಗೆ ಬಾಡೀಸ್ ಬರುತ್ತೆ ಅಲ್ಲಿಗೆ. ನಾನು ನೋಡ್ಬೇಕು ಅದನ್ನು, ಬಾ ಅಂತೇಳಿ ಅವನ್ನ ಕರ್ಕೊಂಡು ಹೋಗ್ತೀನಿ. ನನ್ನ ಹತ್ರ ಆವಾಗ ಫಸ್ಟ್ ಟೈಮು ಬ್ಯಾಂಗ್ಳೂರಿನಲ್ಲಿ 91 ಸ್ಮಾರ್ಟ್ ಕಾರ್ಡ್ ಕೊಡ್ತಿದ್ರು ಲೈಸೆನ್ಸ್ಗೆ. ಅದನ್ನು ಮಾಡಿಸಿಟ್ಕೊಂಡಿದ್ದೆ. ಅದನ್ನು ಹಿಂಗೆ ಕ್ಲೋಸ್ ಮಾಡ್ಕೊಂಡು ಅದು ತುಂಬ ಚೆನ್ನಾಗಿ ಕಾಣೋದು. ಅದನ್ನು ಆ ಕಾರ್ಡ್ ಹಿಂಗೆ ತೋರಿಸ್ಬಿಟ್ಟು ಪ್ರೆಸ್ ಅಂತ ಹೇಳ್ತೀನಿ. ನನ್ನ ಬಿಟ್ಬಿಡ್ತಾನೆ ಒಳಗಡೆ. ಆವಾಗ ಅವ್ನಿಗೆ ಹೇಳ್ತೀನಿ, ಏನೋ ಸುಮ್ಮನೆ ಪ್ರೆಸ್ ಅಂತ ಹೇಳ್ತಾ ಇದ್ದೀನಿ, ಅವ್ನು ಏನು ಚೆಕ್ ಮಾಡಲಿಲ್ಲ, ನಮ್ಮನ್ನು ಹಿಂಗೆ ಬಿಟ್ಬಿಟ್ಟ ಅಂತ ಅಂದ್ಬಿಟ್ಟು ಅವ್ನಿಗೆ ಹೇಳ್ಕೊಂಡು ಹೋಗ್ತೀನಿ. 4 ಡೇಸ್ ಆದಮೇಲೆ ನನಗೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಓದ್ನೋ ಅದೇ ರೀತಿ ರಾಜೀವ್ ಗಾಂಧಿನ ಕೊಲ್ಲೋಕ್ಕೆ ಶಿವರಾಸನ್ ಹೋಗಿರ್ತಾನೆ ಪ್ರೆಸ್ ಅಂತ ಹೇಳ್ಕೊಂಡು. ದ್ಯಾಟ್ ಮೇಡ್ ಮೀ ಮೋರ್ ಕ್ಯೂರಿಯಾಸಿಟಿ. ದ್ಯಾಟ್ ವೆಂಟ್ ಇನ್ ಟು ಮೈ ಮೈಂಡ್. ಏನಿದು, ಹೆಂಗೆ ನಾನು ಹೆಂಗೆ ಗೇಜ್ ಮಾಡಿದ್ನಿ, ಇದು ಎಷ್ಟು ಫ್ರೀಯಾಗಿ ನನ್ನ ಬಿಟ್ಟರು. ಹಂಗೆ ಹೋಗಿರ್ತಾವ ಅವನು. ಅಲ್ಲಿಂದ ಸ್ಟಾರ್ಟ್ ಮಾಡಿದೆ, ಮೆಟೀರಿಯಲ್ಸ್ ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು 90th ಡೇಗೆ ಅವನು ಎಲ್ಲೋದ ಏನೋದ ಹುಡುಕ್ತಾನೆ ಇರ್ತಾರೆ. 90th ಡೇಗೆ ಗೊತ್ತಾಗುತ್ತೆ ಬೆಂಗಳೂರಲ್ಲಿ ಇವರೆಲ್ಲ ಸಿಗಾಕೊಂಡ್ರು ಅಂತ. ಬೆಂಗಳೂರಿನಲ್ಲಿ ಸಿಗಾಕೊಂಡ್ರ ಅವರೆಲ್ಲ. ಅಯ್ಯೋ ದೇವ್ರೆ, ಹೆಂಗಪ್ಪ ಬಂದರು ಬೆಂಗಳೂರಿಗೆ ಅಂತ ನೋಡ್ತೀವಿ. ಯಾರ್ಯಾರು ಅವ್ರ ಜೊತೇಲಿ ಇನ್ವಾಲ್ವ್ ಆಗಿದ್ರೋ ಅವ್ರ ಜೊತೆಲೇ ಇದ್ದೀನಿ ನಾನು. ಯಾರ ಮನೇಲಿದ್ದರೋ ಶಿವರಾಸನ್ನು, ರಂಗನಾಥ್, ಮೃದುಲಾ, ಐ ನೋ ದೆಮ್ ಫ್ರಮ್ ಪಾಸ್ಟ್ 35 years. ನೀವು ಯಾವ ಮನೆ ಹೇಳ್ತಿದ್ದೀರೋ ನಿಮ್ಮ ಮನೆ ಅಲ್ಲಿ ಇದ್ರ ಹತ್ರ, ಅದರಿಂದ ಒಂದು 200 ಮೀಟರ್ಸಲ್ಲೇ ರಂಗನಾಥ್ ಮನೆ, ಮೃದುಲನ ಮನೆ. ಸುಂಕಿನಹಳ್ಳಿ, ಹೌದು, ಸುಂಕಿನಹಳ್ಳಿ ಇದೆಯಲ್ಲ, ಈಗ ದೊಡ್ಡ ಗಣಪತಿ ದೇವಸ್ಥಾನ ಇದೆಯಲ್ಲ, ಆ ಸುಂಕಿನಹಳ್ಳಿಗೆ ಅಲ್ಲಿ ರಾಘವೇಂದ್ರ ಸ್ವಾಮಿ ಟೆಂಪಲ್ ರೋಡ್ ಇದೆಯಲ್ಲ, ಒಂದು ಮೌಂಟ್ ಜಾಯ್ ರೋಡ್ ಅಂತ ಆ ರೋಡಲ್ಲೇ ಮೃದುಲನ ಮನೆ. ಅಲ್ಲಿ ಕ್ರಿಕೆಟ್ ಆಡ್ತಿರ್ತೀವಿ ಡೈಲಿ. ಆ ಮೃದುಲಾ ಅವ್ರ ಬ್ರದರ್ಸ್ ಎಲ್ಲ ನನ್ನ ಕ್ಲೋಸ್ ಫ್ರೆಂಡು. ರಂಗನಾಥು ಅಲ್ಲೇ ಇದ್ದಿದ್ದು. ಅವರಿಬ್ಬರು ಮದುವೆಯಲ್ಲಿ ನಾನು ಡ್ಯಾನ್ಸ್ ಮಾಡಿದ್ದೀನಿ. CBIನವರು ಆ ಕ್ಯಾಸೆಟ್ ತೊಗೊಂಡೋಗಿದ್ದಾರೆ ಅನ್ನೋರು. ಹಂಗಾರೆ ನಮ್ಮನ್ನು ವಿಚಾರಣೆ ಕರೀತಾರ ಅಂತ ನಾವು ಈ ಥರ ಇದ್ದಿದ್ದು ಟೈಮ್ ಅದು. ದೆನ್ ಇಟ್ ವಾಸ್ ಎ ವೆರಿ ಬಿಗ್ ಸರ್ಪ್ರೈಸ್. ಬಟ್ ಯಾಕೆ ನನಗಷ್ಟು ಸರ್ಪ್ರೈಸು ಆಗಲಿಲ್ಲ ಅಂದರೆ 85ಗೆ 86ಅಲ್ಲೆಲ್ಲ ವೆನ್ ಇಟ್ ವಾಸ್ ಇನ್ ಅ ಪೀಕ್, LTTದು ಪೀಕ್ ಆಗಿರಬೇಕಾದ್ರೆ we used to see the photos of Prabhakaran in his pocket. ರಂಗನಾಥ್ ಪಾಕೆಟಲ್ಲಿ ಯಾವಾಗಲೂ ನೋಡ್ತಿದ್ವಿ. ಸ್ವಲ್ಪ ಕ್ಯೂರಿಯಸ್ ಜಾಸ್ತಿ ನಮಗೆ, ತಿಳ್ಕೊಳ್ಳೋಣ ಅಂತ. ಆವಾಗ ಇಂಡಿಯನ್ ಗೌರ್ಮೆಂಟೇ LTTನ ಟ್ರೈನ್ ಮಾಡ್ತಾಯಿತ್ತು. LTT ಆರ್ಮಿ ಎಲ್ಲ ರೆಡಿಯಾಗಿದ್ದು ಇಲ್ಲೇನೆ. ಅದು ಅವ್ರಿಗೆಲ್ಲ ಟ್ರೈನ್ ಮಾಡ್ತಿದ್ದಿದ್ದು ನಮ್ಮ ಆರ್ಮಿನವರು. ತಮಿಳ್ನಾಡಲ್ಲೇ ಟ್ರೈನಿಂಗ್ಸ್ ಮಾಡ್ತಾಯಿದ್ರು ಅವರು, LTTನವರು. LTT ಮಾತ್ರ ಅಲ್ಲ, ಬೇರೆ ಗ್ರೂಪ್ಸು ಇತ್ತು, EPLRF, TNL, ಟೆಲೋ, ಅವ್ರನ್ನೆಲ್ಲ ಇಲ್ಲೇ ಟ್ರೈನ್ ಮಾಡ್ತಿದ್ರು. ಆ ಥರ ಒಂದು ಟೈಮ್ ಇತ್ತು. ಅದಾದಮೇಲೆ ಕಟ್ಟಾಗತ್ತದು. ಫಸ್ಟ್ ಬ್ಯಾಚ್ ಎಲ್ಲ 83, 84, 85 ಬ್ಯಾಚಸ್ ರೆಡಿಯಾಗಿದ್ದು ಇಂಡಿಯಾಲೇ. ಅದು ಬ್ಯಾಚ್ 1, ಬ್ಯಾಚ್ 2, ಬ್ಯಾಚ್ 3 ಅಂತಾರೆ ಅದನ್ನು. ಈ ಫಸ್ಟ್ 3 ಬ್ಯಾಚಸ್ ಇಲ್ಲೇ ರೆಡಿಯಾಗಿದ್ದು. 85 ಮೇಲೆ ಇಂಡಿಯನ್ ಗೌರ್ಮೆಂಟ್ಗೂ ಮತ್ತು ಸ್ವಲ್ಪ ಕಟ್ಟಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಇದು LTTಗೆ. ದೆನ್ ದೇ ಆಲ್ ಗೋ ಬ್ಯಾಕ್ ಟು ಶ್ರೀಲಂಕಾ. ಇದು ನಡೆದಿದ್ದು ಇದೊಂದು. ಬಟ್ 91ಅಲ್ಲಿ ನನಗೆ ರಂಗನಾಥ್ ಪರಿಚಯ ಆಗಿದ್ದು. ನನಗೆ ಕ್ಯೂರಿಯಾಸಿಟಿ ಜಾಸ್ತಿಯಾಗಿ, ರಂಗನಾಥ್ ಹೆಂಗಿಟ್ಟ ಮನೆಯೊಳಗೆ ತೊಗೊಂಬಂದು ಅಂತ ಹೇಳಿ ಕ್ಯೂರಿಯಸ್ಸು. ಆವಾಗ ಮೃದುಲಾ ಒಂದು ಸ್ವಲ್ಪ ದಿವಸ ಆದಮೇಲೆ ಸಿಕ್ಕಲಿಲ್ಲ ನನಗೆ. ಮೃದುಲನ ತುಂಬ ಹುಡ್ಕಕ್ಕೆ ಟ್ರೈ ಮಾಡಿದೆ, ಯಾಕಂದರೆ ಪೊಲೀಸಲ್ಲಿ ಇದರಲ್ಲಿದ್ದರು ಅವರು. ಅವ್ರಿಗೆ ದೆನ್ ಪೊಲೀಸ್ನಲ್ಲಿ ಅವ್ರಿಗೆ ಕೆಲಸ ಕೊಡ್ತಾರೆ ಸ್ಕೂಲಲ್ಲಿ. ದೆನ್ ಇಮಿಡಿಯೇಟಾಗಿ ಏನು ಮಾಡಿದೆ, 86ಅಲ್ಲಿ ನಮ್ಮ ಇವರು ಚಿನ್ನೇಗೌಡರನ್ನ ಹಿಡ್ಕೊಂಡು ಕೆಂಪಯ್ಯನವ್ರ ಹತ್ರ ಹೋಗ್ತೀನಿ. ಕೆಂಪಯ್ಯ ಸ್ಟಾರ್ಟೆಡ್ ಟೆಲಿಂಗ್ ಮೀ ಕಂಪ್ಲೀಟ್ ಡೀಟೇಲ್ಸ್. ಲೈಕ್ ದಟ್ ಇಟ್ ಆಲ್ ಕೇಮ್ ಟು ಮೀ. 86 ಇದರಲ್ಲಿ 91ಅಲ್ಲಿ 96ಅಲ್ಲಿ. ಸೊ ನೀವು ಹೇಳಿದ 86 ಅಂದರೆ ಯಾವಾಗಲೇ 96 ಬಗ್ಗೆ ಹೇಳ್ತಾ ಇದ್ದೀರಾ? 96ಅಲ್ಲಿ ಅಲ್ಲ, 86ದು LTT ಅವ್ರ ಕತೆ. ಕರೆಕ್ಟ್. 96ಅಲ್ಲಿ ನಾನು ಫಿಲ್ಮ್ ಇನ್ಸ್ಟಿಟ್ಯೂಟಿಂದ ಆಚೆ ಚಿನ್ನೇಗೌಡರ ಹತ್ರ ಹೋಗಿ 96ಅಲ್ಲಿ. ದೆನ್ ಅವರು ಕೆಂಪಯ್ಯನವ್ರನ್ನ ಹತ್ರ ಕರ್ಕೊಂಡೋಗಿ 96ಅಲ್ಲಿ ಐ ಟೇಕ್ ಕಂಪ್ಲೀಟ್ ಡೀಟೇಲ್ಸ್ ಫ್ರಮ್ ಕೆಂಪಯ್ಯ. ಅವ್ರು ಯಾರು ಕೆಂಪಯ್ಯ ಅವರು? ಅವರೇ ಕಂಪ್ಲೀಟ್ ಅವಾಗ DCP ಆಗಿರ್ತಾರೆ. ದೆನ್ ಹಿ ವಾಸ್ ದ ಪರ್ಸನ್ who investigated the whole Rajiv Gandhi case in this thing in Bangalore.
ಈ ವಾಸ್ IPS ಆಫೀಸರು, ಕನ್ನಡದವರು. ಹೀ ಎಕ್ಸ್ಪ್ಲೇನ್ಸ್ ಮೀ ವಾಟ್ ಆಲ್ ಹ್ಯಾಪಂಡ್. ಆಮೇಲೆ ಅದ್ರ ಜೊತೆಯಲ್ಲಿ ಅವತ್ತಿನ ದಿನಕ್ಕೆ ನನ್ನ ಕ್ಲೋಸ್ ಫ್ರೆಂಡ್ ಇನ್ನೊಬ್ರು ಇದ್ದರು, ನಾಗು ಅಂತ, ರಾಜ್ಕುಮಾರ್ ಸಂಘದಲ್ಲಿದ್ದರವರು. ಅವ್ರ ಅಣ್ಣನೂ ಇನ್ಸ್ಪೆಕ್ಟರ್ ನರಸಿಂಹಮೂರ್ತಿ. ಆಮೇಲೆ ನನ್ನ ಫ್ರೆಂಡೇ ಕಾರ್ ಕೊಟ್ಟಿರೋದು. ಎಲ್ಲನೂ ನನ್ನ ಜೊತೇಲಿದ್ದವ್ರದ್ದೇ ಆ ಇನ್ಸಿಡೆಂಟ್ಸ್ ಎಲ್ಲ. ಅದಕ್ಕೋಸ್ಕರ ನನಗೆಲ್ಲ ಇನ್ಸಿಡೆಂಟ್ಸ್ ಕೊಟ್ಟರು. ಆವಾಗ BK ಶಿವರಾಮ್ ಅವರಿದ್ದರು. ಎಲ್ಲರೂ ನನ್ನ ಕ್ಲೋಸ್ ಫ್ರೆಂಡ್ಸೇ ಆಗಿದ್ದರಿಂದ ಐ ಗಾಟ್ ಆಲ್ ದ ಇನ್ಫಾರ್ಮೇಷನ್ ಫ್ರಮ್ ದೆಮ್. ನರಸಿಂಹಮೂರ್ತಿ, ನಮ್ಮ ಕೆಂಪಯ್ಯನವರು, ಎಲ್ಲರ ಹತ್ರನೂ ಅವಾಗ ಮೆಟೀರಿಯಲ್ ತೊಗೊಂಡೆ. 97 ಎಂಡ್ ಆರ್ 98 ತಮಿಳ್ನಾಡಲ್ಲಿ ಅವರೆಲ್ಲ ಬಿಡುಗಡೆ ಆಗ್ತಾರೆ. ಯಾರು? ರಂಗನಾಥ್ ಎಲ್ಲ ಜೈಲಿಂದ ಬರ್ತಾರೆ. ದೆನ್ ಐ ಆಮ್ ವಿತ್ ರಂಗನಾಥ್. ಇನ್ಸೈಡ್ ಒಳಗಡೆ ಏನು ನಡೀತು ಅಂತ ಅವ್ರ ಹತ್ರ ಎಲ್ಲ ತೊಗೊಂಡೆ. ಮನೆ ಒಳಗೆ ಏನು ನಡೀತು, ನೀನೇನು ಮಾಡ್ತಿದ್ದೆ ರಂಗನಾಥ್ ಅಂತ ಹೇಳಿ ಅವ್ರ ಹತ್ರ ತೊಗೊಂಡೆ. ಸುಸೀಂದ್ರನ್ ಅಂತ ಇನ್ನೊಬ್ಬರಿದ್ದರು, ಅವ್ರ ಹತ್ರ ಬೇರೆ ಮೆಟೀರಿಯಲ್ಸ್ ಎಲ್ಲ ತೊಗೊಂಡೆ. ಆವಾಗ ಮ್ಯಾಚ್ ಮಾಡೋಕ್ಕಾಯಿತು ನನಗೆ, ಇದು ಇನ್ನರ್ದು ಮತ್ತು ಔಟರ್. ಸೈಡ್ ಆಫ್ ದ ಸ್ಟೋರಿ. ಬಿಕಾಸ್ ನಾವು ಇವಾಗ ಏನಂದ್ರೆ ಪೊಲೀಸವ್ರು ತೊಗೊಂಡಾಗ ಬರೀ ಅವ್ರ ಪಾಯಿಂಟ್ ಆಫ್ ವ್ಯೂಯಿಂದ ಗೊತ್ತಾಗುತ್ತೆ. ಇವರು ರಂಗನಾಥ್ ಮತ್ತು ಮೃದುಲನ ಹತ್ರ ತೊಗೊಂಡಾಗ ಇನ್ನರ್ ಪಾಯಿಂಟ್ ಆಫ್ ವ್ಯೂ ಗೊತ್ತಾಯಿತು, ಒಳಗಡೆಯಿಂದ ಏನು ನಡೀತಾ ಇತ್ತು ಅಂತ. ಇದಕ್ಕೂ ಒಂದು ಮೇಲೆ ಲೇಯರ್ ಬಂದು LTT ಸೈಡಿಂದ ಅಂತ ಹೇಳಿದಾಗ ನಾನು ಸುಸೀಂದ್ರನು ಅವರು ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದಾಗ ಒಳಗಡೆ ಹೊರಗಡೆ ಎಕ್ಸ್ಟೀರಿಯರ್ ಲೇಯರ್ ವಿಚ್ ಪೊಲೀಸ್ ಡಸನ್ ನೋ ಆ್ಯಂಡ್ ದಿಸ್ ಗೈ ಡಸನ್ ನೋ, ಅದು ಎಲ್ಲ ಸಿಕ್ತು. ದಟ್ ಕ್ರಿಯೇಟೆಡ್ ದ ಸೈನೈಡ್.